ಯಾವ ಸರ್ಕಾರನೇ ಬರ್ಲಿ, ನಮ್ದು ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, ಸಿಜೆಪಿ ಅಲ್ಲ, ನಾವಿಲ್ಲಿರೋದು ಯಾವ ಪಾರ್ಟಿ ನಮ್ಮ ಅಂದ್ರೆ ಜನರ ಹಿತಕ್ಕಾಗಿ ಕೆಲಸ ಮಾಡುತ್ತೋ, ಯಾವ ಪಾರ್ಟಿ ಜನರ ಬಗ್ಗೆ ಯೋಚನೆ ಮಾಡುತ್ತೋ, ಯಾವ ಪಾರ್ಟಿ ಈ ಯುವಕರ ಬಗ್ಗೆ ಯೋಚನೆ ಮಾಡುತ್ತೋ, ಅವರ ಉಜ್ವಲ ಭವಿಷ್ಯಕ್ಕಾಗಿ ಯೋಚನೆ ಮಾಡುತ್ತೆ, ಅದೇ ಒಳ್ಳೆಯ ಪಾರ್ಟಿ ಅಂತ ನಾನು ಹೇಳಕ್ ಇಷ್ಟ। आज हमारे देश के प्रधानमंत्री नरेंद्र मोदी को शर्म आनी चाहिए, जिन्होंने अब तक एक ट्वीट के जरिए भी इजहार नहीं करने की कोशिश की। क्या नरेंद्र मोदी आज के युवाओं को, आज के यूथ को क्या रोड पर लाकर क्या साबित करना चाहते हैं? एक तो आप अनएजुकेटेड हैं। ಒಂದು ಮಾತನ್ನ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ। ನರೇಂದ್ರ ಮೋದಿ ಅವರು ವಿದೇಶಕ್ಕೆ ಹೋದಾಗ ಮೈ ಮೆಲೋಡಿ ಇಸ್ ಸೋ ಸ್ವೀಟ್ ಅಂತ ಹೇಳಿದ್ರು। ನಾವಿಲ್ಲಿ ಹೇಳ್ತೀವಿ ಅವರ್ ಮೆಲೋಡಿ ಇಸ್ ಸೋ ಸ್ಟ್ರಾಂಗ್ ಅಟ್ ಜಂತರ್ ಮಂತರ್। ಇಫ್ ಯು ಆರ್ ಡೇರ್, ಇಫ್ ಯು ಹ್ಯಾವ್ ಗಟ್ಸ್, ಫೇಸ್ ದೆಮ್। ಮಿಸ್ಟರ್ ಮೋದಿ, ಯು ಶುಡ್ ರಿಸೈನ್, ನಾಟ್ ಧರ್ಮೇಂದ್ರ ಪ್ರಧಾನ್। ಯು ಹ್ಯಾವ್ ನೋ ರೈಟ್, ಯು ಹ್ಯಾವ್ ನೋ ಎಥಿಕ್ಸ್, यू हैव नो मॉरलिटी। स्वागत है आपका एएमके न्यूज चैनल में। मैं आपके साथ मोहम्मद यासीन नईकोड़ी। नीट पेपर लीक को लेकर विजयपुर शहर में आज दलित विद्यार्थी परिषद और एमएमडीसी की ओर से सोनम वांगचू के सपोर्ट में अंबेडकर सर्कल से होते हुए डीसी ऑफिस पहुंचकर डीसी को मनवी दी गई और बीजेपी के एजुकेशन मिनिस्टर धर्मेंद्र प्रधान को इस्तीफा देने की मांग करते हुए नारे भी लगाए गए और स्टूडेंट बीजेपी सरकार पर अपना आक्रोश व्यक्त किया। साथ ही साथ ये भी कहा आने वाले दिन में अगर स्टूडेंट्स की मांगे अगर पूरी नहीं होंगी और बीजेपी एजुकेशन मिनिस्टर धर्मेंद्र प्रधान को मिनिस्टर के पोस्ट से नहीं हटाया जाएगा तो दिल्ली पार्लियामेंट को घेराव करने की बात कही। आइए देखते हैं आज की ये रिपोर्ट। तुम आगे बढ़ो, हम तुम्हारे साथ हैं। धर्मेंद्र प्रताप मुर्दाबाद, मुर्दाबाद, मुर्दाबाद। जय भीम, जय 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 भीम, जय भीम, जय भीम, जय 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 भीम, जय भीम, जय भीम, जय 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 भीम, जय भीम, जय भीम। धर्मेंद्र प्रधान, धर्मेंद्र प्रधान, इस्तीफा दो। धर्मेंद्र प्रधान, इस्तीफा दो। जय 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 भीम, जय भीम, जय भीम। हिंदुस्तान जिंदाबाद, हिंदुस्तान जिंदाबाद, हिंदुस्तान जिंदाबाद। ಎಲ್ಲರಿಗೂ ನಮಸ್ಕಾರ। ನಾನು ಮೊದಲು ನಮ್ಮ ತಾಯಿ ಭಾರತಾಂಬೆಯನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆದುಕೊಳ್ಳುತ್ತೇನೆ। ನಾನು ಈಗ ಮಾತಾಡ್ತಾ ಇರೋದು ಯಾವುದೇ ಒಂದು ಧರ್ಮಕ್ಕಾಗಿ ಅಲ್ಲ, ಯಾವುದೇ ಒಂದು ಕಾಸ್ಟ್ಗೋಸ್ಕರ ಅಲ್ಲ, ಯಾವುದೇ ಒಂದು ಬಣ್ಣ, ವಿವಿಧ ರೀತಿಯ ನಮ್ಮ ದೇಶ ವೈವಿಧ್ಯತೆಯಲ್ಲಿ ಏಕತೆ ಅನ್ನುವ ದೇಶ। ಆದ್ರಿಂದ ನಾನು ಇವತ್ತು ಹಿಂದೂ ಆಗಿ ಅಥವಾ ಯಾವುದೇ ಒಂದು ಬೇರೆ ಕಾಸ್ಟ್ ಇಂದಾಗಿ ಮಾತಾಡ್ತಾ ಇಲ್ಲ, ನಾನು ಒಬ್ಬ ಭಾರತೀಯನಾಗಿ ಭಾರತೀಯರಾಗಿ ಈ ಭಾರತಕ್ಕಾಗಿ ಮಾತಾಡುತ್ತಿದ್ದೇನೆ। ಇವತ್ತು ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ। ಆದ್ರೆ ಪ್ರಜಾಪ್ರಭುತ್ವ ದೇಶ ಅಂದ್ರೆ ಏನು? ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ನಡೆಸುವ ಸರ್ಕಾರ। ಆದರೆ ನಮ್ಮ ಪ್ರಜೆಗಳು ಅಂದ್ರೆ ನಮ್ಮ ಸೋನಂ ವಾಂಗ್ಚುಕ್ ಸರ್ ಅವರು ಒಬ್ಬ ದೊಡ್ಡ ಸೈಂಟಿಸ್ಟ್, ಅವರು ಎಲ್ಲ ಸ್ಟೂಡೆಂಟ್ ಗೋಸ್ಕರ ಇವತ್ತು ಒಂದು 10 ವರ್ಷದಲ್ಲಿ ಎಷ್ಟೋ ಪೇಪರ್ಗಳು ಲೀಕ್ ಆಗಿವೆ। ಆದ್ರೆ ಯಾವ ಸರ್ಕಾರನೂ ಕೂಡ ಅದಕ್ಕೆ ಅಕೌಂಟಬಿಲಿಟಿ ಅಂತ ಕೊಡ್ತಾನೆ ಇಲ್ಲ। ನಾವು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರನೇ ಕೊಡ್ತಾ ಇಲ್ಲ। 21 ದಿವಸದಿಂದ ಸೋನಂ ವಾಂಗ್ಚುಕ್ ಅವರು ಆ ಒಂದು ಡೆಲ್ಲಿಯಲ್ಲಿ ಉಪವಾಸ ಕೂತಿದ್ದಾರೆ। ಯಾವ ಒಂದು ನ್ಯೂಸ್ ಕೂಡ ಅದನ್ನು ಕವರ್ ಮಾಡ್ಲಿಲ್ಲ। ಅದು ಹೇಗೆ ನಮಗ್ ಗೊತ್ತಾಯ್ತು ಅಂದ್ರೆ ಇನ್ಸ್ಟಾಗ್ರಾಮ್ ಮೂಲಕ, ಇದ್ರ ಮೂಲಕ ಗೊತ್ತಾಯ್ತು। ಆದ್ರೆ ಒಬ್ಬ ಅಂತ ದೊಡ್ಡ ಮನುಷ್ಯ, ಒಬ್ಬ ಸೈಂಟಿಸ್ಟ್, ಅವರು ನಮ್ಮ ದೇಶಕ್ಕೋಸ್ಕರ ಎಷ್ಟೆಲ್ಲಾ ಸೌಲಭ್ಯಗಳನ್ನ ಮಾಡಿದ್ದಾರೆ, ಮಿಲಿಟರಿಗಳಿಗೆ ಸೌಲಭ್ಯಗಳನ್ನ ಮಾಡಿದ್ದಾರೆ, ಅಲ್ಲಿರುವ ರೈತರಿಗೆ ಸೌಲಭ್ಯವನ್ನು ಮಾಡಿದ್ದಾರೆ, ನಮ್ಮ ದೇಶಕ್ಕಾಗಿ ಎಷ್ಟೋ ಇನ್ವೆನ್ಷನ್ ಗಳನ್ನ ಮಾಡಿದ್ದಾರೆ। ಸೋನಂ ವಾಂಗ್ಚುಕ್ ಅವರಿಗೆ ಬೇರೆ ದೇಶದಲ್ಲಿ ಸಿಗುವಂತ ಗೌರವ ನಮ್ಮ ಈ ದೇಶದಲ್ಲಿ ಯಾರು ಕೊಡ್ತಾ ಇಲ್ಲ। ನಮ್ಮ ಮನೆಯ ಚಿನ್ನ, ಮುತ್ತು ಮತ್ತು ರತ್ನವನ್ನು ಇಟ್ಟುಕೊಂಡು ಆ ಚಿನ್ನವನ್ನು, ಆ ಮುತ್ತನ್ನು, ಆ ರತ್ನವನ್ನು ನಮ್ಗೆ ಗುರುತಿಸ್ಲಿಕ್ಕೆ ಆಗ್ತಿಲ್ಲ। ಅಂತ ಒಬ್ಬ ದೊಡ್ಡ ಸೈಂಟಿಸ್ಟ್ ಉಪವಾಸ ಕೂಡ್ತಾರೆ, ತಮಗೋಸ್ಕರ ಕೂಡಂಗಿಲ್ಲ, ತಮ್ಮ ಮಕ್ಕಳಿಗೋಸ್ಕರ ಕೂಡಂಗಿಲ್ಲ, ತನ್ನ ಹೆಂಡತಿಗೋಸ್ಕರ ಕೂಡಂಗಿಲ್ಲ। ಅವರು ಉಪವಾಸ ಕೂಡ್ತಾ ಇರೋದು ನಮ್ಮ ದೇಶಕ್ಕಾಗಿ, ನಮ್ಮ ದೇಶದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ, ನಮ್ಮ ದೇಶದ ಏನು ಯುವತಿಯರಿದ್ದಾರಲ್ಲ ಅವರಿಗೋಸ್ಕರ ಅವರು ಉಪವಾಸ ಕೂಡ್ತಿದ್ದಾರೆ। ಯಾವ ಒಂದು ನ್ಯೂಸ್ ಕೂಡ ಅದನ್ನ ಕವರ್ ಮಾಡಿಲ್ಲ ಅಲ್ಲ। ಅವಾಗ ಎಲ್ರು ಅವೇರ್ ಆದ್ರು, ಅವರಿಗೆ ಸರ್ಕಾರಕ್ಕೆ ಗೊತ್ತಾಯ್ತು ಇದು ಒಂದು ದೊಡ್ಡ ಮಾರ್ಚ್ ಆಗ್ಲಿಕ್ಕೆ ಹೋಗುದಿದೆ, ನಮ್ಮ ಸರ್ಕಾರ ಬಿದ್ರು ಬೀಳ್ಬಹುದು, ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಮಾಡ್ಸಿನೇ ಬಿಡ್ತಾರೆ ಇವ್ರು ಅಂತ ಗೊತ್ತಾದ್ಮೇಲೆ ಒಂದಿನಾನು ಉಪವಾಸ ಕೂತಿದ್ದಾರೆ ಅಂದ್ರೆ ಒಂದಿನಾನು ಬಂದು ಯಾರು ಮಾತಾಡ್ಸ್ಲಿಲ್ಲ, ಯಾವ ಸರ್ಕಾರನು ಕೂಡ ಬಂದು ಮಾತಾಡ್ಸ್ಲಿಲ್ಲ। ನಿಮ್ಮ ಬೇಡಿಕೆ ಏನು, ನಿಮ್ಮ ಕಷ್ಟ ಏನು,
ಅಲ್ಲ ಇದು ಪ್ರಜಾಪ್ರಭುತ್ವ ದೇಶ ಅಲ್ವಾ? ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ನಡೆಸುವ ಸರ್ಕಾರ. ಅಲ್ಲ ಪ್ರಜೆಗಳು ಬಂದು ಬೀದಿ ಮೇಲೆ ಕುಳಿತಿದ್ದಾರೆ ಅಂದ್ರೆ ಯಾವ ಒಂದು ಬಿಜೆಪಿ ಸರ್ಕಾರ ಬಂದು ನೋಡ್ತಾ ಇಲ್ಲ. ನರೇಂದ್ರ ಮೋದಿ ಅವರು ಬಂದು ನಿಮ್ಮ ಬೇಡಿಕೆ ಏನು, ನಿಮ್ಮ ಕಷ್ಟ ಏನು ಅಂತ ಕೇಳ್ತಾ ಇಲ್ಲ. ಆದ್ರೆ ಇದೇ ಒಂದು ಮಾರ್ಚ್ ಅಂದ್ರೆ ಇದೇ ಒಂದು ಏನು ಪ್ರೊಟೆಸ್ಟ್ ನಡೀತಾ ಇದೆಯಲ್ಲ, ಅದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಾದ ಕೂಡ್ಲೇನೆ ಪೊಲೀಸರನ್ನ ಕಳಿಸ್ತಾರೆ. ಶಾಂತ ರೀತಿಯಿಂದಾಗಿ, ಶಾಂತಿ ಪ್ರಿಯವಾಗಿ, ಅಹಿಂಸೆಯಿಂದ ನಮ್ಮ ಸೋನಂ ವಾಂಗ್ಚುಕ್ ಅವರು ಉಪವಾಸಕ್ಕೆ ಕುಳಿತಿದ್ದಾಗ ಬರ್ತಾರೆ ಪೊಲೀಸರು, ಸ್ಟೇಜ್ ಮ್ಯಾಗೆ ಹೇಳ್ತಾರೆ, ಅಲ್ಲಿರುವ ಜನನ್ನೆಲ್ಲ ನುಗ್ಗಿಸ್ತಾರೆ. ನುಗ್ಗಿಸಿ ಸೋನಂ ವಾಂಗ್ಚುಕ್ ಅವರ ಸುತ್ತೆಲ್ಲ ಒಂದು ಬಿಳಿ ಅರ್ಬಿನ ಹಾಕಿ ಶವಕ್ಕೆ ಎತ್ಕೊಂಡೋದಂತೆ ಹೋಗ್ತಾರೆ. ಅಲ್ಲ ಅಂತ ಮುತ್ತು ಅಂತ ರತ್ನ ನಮ್ಮ ಸೋನಂ ವಾಂಗ್ಚುಕ್ ಅವರಿಗೆ ಒಂದು ಶವ ಎತ್ಕೊಂಡು ಒಯ್ದಂಗೆ ಒಯ್ತಾರೆ. ಅಲ್ಲ ಇದು ಯಾವ ನ್ಯಾಯ? ಅವ್ರು ಕೃತಿದಕ್ಕೆ ಏತಕ್ಕಾಗಿ ಅವ್ರಿಗೆ ಯಾರಾದ್ರೂ ಅನ್ಯಾಯ ಮಾಡ್ತಿದ್ರಾ? ಹಿಂಸೆಯಿಂದ ಮಾಡ್ತಿದ್ರಾ? ಅವರು ಎಷ್ಟು ಶಾಂತಿ ಪ್ರಿಯವಾಗಿ ಅಹಿಂಸೆಯಿಂದ ತಮ್ಮ ಬೇಡಿಕೆಯನ್ನು ಇಟ್ಟು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಅಲ್ಲಿ ತಮ್ಮ ಉಪವಾಸವನ್ನು ಕೂತಿದ್ರು. ಅಂದ್ರೆ ಅಂತ ಒಬ್ಬ ದೊಡ್ಡ ವ್ಯಕ್ತಿನ ಒಂದು ಶವಕ್ಕೆ ಎತ್ಕೊಂಡು ಹೋಯ್ತಾರಲ್ಲ, ಒಂದಿನೂ ಕೇಳಕ್ ಬರ್ಲಿಲ್ಲ. ಆದ್ರೆ ಈ ಒಂದು ಪ್ರೊಟೆಸ್ಟ್ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಾದ ಕೂಡ್ಲೇನೆ ಸೋನಂ ವಾಂಗ್ಚುಕ್ ಅವ್ರನ್ನ ಎತ್ಕೊಂಡು ಹೋಗ್ತಾರೆ. ಅಲ್ಲ ಅವ್ರು ಎತ್ಕೊಂಡ್ ರೀತಿ ನೋಡ್ಬೇಕು ನೀವು. ಯಾವ್ದೋ ಒಂದ್ ಮೂವಿಯಲ್ಲಿ ಗುಂಡಗಳು ಎತ್ಕೊಂಡು ಹೋಗ್ತಾರೆ ನೋಡು, ಹಂಗ್ ಎತ್ಕೊಂಡು ಹೋಗ್ತಿದ್ರು. ಅಲ್ಲ ನಿಮ್ಗೆ ಅಷ್ಟೇ ಅದ್ರ ಬಗ್ಗೆ ಅವ್ರ ಬಗ್ಗೆ ಚಿಂತೆ ಇತ್ತು ಅಂದ್ರೆ ಬರ್ಬೇಕು, ನಿಮ್ ಬೇಡಿಕೆ ಏನಪ್ಪಾ ಅಂತ ಕೇಳ್ಬೇಕು, ರೆಸ್ಪೆಕ್ಟ್ ಆಗಿ ಅವ್ರನ್ನ ಆಸ್ಪತ್ರೆಗೆ ತಗೊಂಡ್ ಹೋಗ್ಬೇಕು. ಅಲ್ಲ ಒಂದ್ ಶವನ್ ಎತ್ಕೊಂಡು ಹೋದಂಗ್ ಹೋಗ್ತಾರಲ್ಲ, ಯಾವ ನ್ಯಾಯ ಇದು? ಅವ್ರೇನಾದ್ರೂ ಹಿಂಸೆ ಮಾಡ್ತಿದ್ರ? ಅವರು ಈ ವಿದ್ಯಾರ್ಥಿಗಳಿಗೋಸ್ಕರ, ನಮ್ಮ ದೇಶದ ಭವಿಷ್ಯಕ್ಕೋಸ್ಕರ ಅವರು ಅಲ್ಲಿ ಉಪವಾಸ ಮಾಡ್ತಿದ್ರು. ಅದನ್ನೆಲ್ಲ ಬಿಟ್ಟು ಅವ್ರನ್ನ ಹಾಗೆ ಎತ್ಕೊಂಡು ಹೋಗ್ತಾರೆ ಅಂದ್ರೆ ಈ ಸರ್ಕಾರ ಎಷ್ಟು ನೀಚ ಅಂತ ನಮಗ್ ಗೊತ್ತಾಗ್ಬೋದು. ಈ ಸರ್ಕಾರಕ್ಕೆ ಪ್ರಜೆಗಳಂದ್ರೆ ಅವ್ರಿಗೆ ವ್ಯಾಲ್ಯೂನೇ ಇಲ್ಲ. ಅವ್ರು ನಮ್ಮಿಂದಾನೇ ಅಲ್ಲಿ ಕೂತಿದ್ದಾರೆ ಅಂತ ಅವ್ರಿಗೆ ತಿಳಿಯಲೇ ಇಲ್ಲ. ನಂದೇ ಸರ್ಕಾರ ನಾನೇ ಮಾಡ್ತೀನಿ. ಅಲ್ಲ ಈ ದೇಶ ಯಾರ ಅಪ್ಪಂದು ಅಲ್ಲ, ಈ ದೇಶ ಭಾರತೀಯರದ್ದು, ಭಾರತೀಯ ಪ್ರಜೆಗಳದ್ದು. ಯಾವ ಸರ್ಕಾರನೇ ಬರ್ಲಿ, ನಮ್ದು ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, ಸಿಜೆಪಿ ಅಲ್ಲ. ನಾವಿಲ್ಲಿರೋದು ಯಾವ ಪಾರ್ಟಿ ನಮ್ಮ ಅಂದ್ರೆ ಜನರ ಹಿತಕ್ಕಾಗಿ ಕೆಲಸ ಮಾಡುತ್ತೋ, ಯಾವ ಪಾರ್ಟಿ ಜನರ ಬಗ್ಗೆ ಯೋಚನೆ ಮಾಡುತ್ತೋ, ಯಾವ ಪಾರ್ಟಿ ಈ ಯುವಕರ ಬಗ್ಗೆ ಯೋಚನೆ ಮಾಡುತ್ತೋ, ಅವರ ಉಜ್ವಲ ಭವಿಷ್ಯಕ್ಕಾಗಿ ಯೋಚನೆ ಮಾಡುತ್ತೆ, ಅದೇ ಒಳ್ಳೆಯ ಪಾರ್ಟಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವುದೇ ಪಾರ್ಟಿ ಅಲ್ಲ, ನಮ್ಗೆ ಅಂದ್ರೆ ಈ ಜನರಿಗೆ ಯಾರು ಸಪೋರ್ಟ್ ಮಾಡ್ತಾರೋ, ಈ ಜನರ ಬಗ್ಗೆ ಯಾರು ಯೋಚನೆ ಮಾಡ್ತಾರೋ ಅದೇ ಸರ್ಕಾರ ಒಳ್ಳೆಯದು. ಸಿಜೆಪಿ ಅಲ್ಲ, ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ. ಯಾರು ಜನರ ಹಿತಕ್ಕಾಗಿ ಕೆಲಸ ಮಾಡ್ತಾರೋ ಅದೇ ಸರ್ಕಾರ ಒಳ್ಳೆಯದು. ಮೈ ನೇಮ್ ಇಸ್ ಅಂಕಿತಾ ಲಕ್ಷ್ಮಣ್ ವರ್ಗ. ನನ್ನ ಹೆಸರು ಅಂಕಿತಾ ಲಕ್ಷ್ಮಣ್. ಒಂದು ಮಾತನ್ನ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನರೇಂದ್ರ ಮೋದಿ ಅವರು ವಿದೇಶಕ್ಕೆ ಹೋದಾಗ ಮೈ ಮೆಲೋಡಿ ಇಸ್ ಸೋ ಸ್ವೀಟ್ ಅಂತ ಹೇಳಿದ್ರು. ನಾವಿಲ್ಲಿ ಹೇಳ್ತೀವಿ ಅವರ್ ಮೆಲೋಡಿ ಇಸ್ ಸೋ ಸ್ಟ್ರಾಂಗ್ ಅಟ್ ಜಂತರ್ ಮಂತರ್. ಇಫ್ ಯು ಆರ್ ಡೇರ್, ಇಫ್ ಯು ಹ್ಯಾವ್ ಗಟ್ಸ್, ಫೇಸ್ ದೆಮ್. ಮಿಸ್ಟರ್ ಮೋದಿ, ಯು ಶುಡ್ ರಿಸೈನ್, ನಾಟ್ ಧರ್ಮೇಂದ್ರ ಪ್ರಧಾನ್. You have no right, you have no ethics, you have no morality. ನರೇಂದ್ರ ಮೋದಿ ಅವ್ರು ಹೇಳ್ತಾರೆ, ಎಲ್ಲ ಕಡೆ ಹೋದ್ರು, ಬಾಯಿ ಬಿಡಕ್ ತಯಾರಿಲ್ರಿ. ನಮ್ಮ ದೇಶದಲ್ಲಿ 30ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾರೆ. ಮನ್ ಕಿ ಬಾತ್ ಅಲ್ಲಿ ಏನ್ ಬೊಗಳ್ತಾರೆ ಇವರು? ನಾಚಿಕೆ ಆಗ್ಬೇಕಲ್ಲ ಇವ್ರಿಗೆ? ವಿದ್ಯಾರ್ಥಿಗಳು ಹೆಂಗ್ ಪರೀಕ್ಷೆ ಬರೀಬೇಕು ಅಂತ ಹೇಳ್ತಾರೆ, ಮನ್ ಕಿ ಬಾತ್ ಅಲ್ಲಿ ಗಂಟೆ ಭಾಷಣ ಮಾಡ್ತಾರೆ. ಇಂಥ ಅಯೋಗ್ಯ ಪ್ರಧಾನಿ ನಾನು ಸ್ವತಂತ್ರ ಬಂದ ಮೇಲೆ ಹೇಳಕತ್ತಿಲ್ಲ. ಬಹಳ ಜನರು ಇವ್ರನ್ನ ಕಂಪೇರ್ ಮಾಡೋದು, ನೆಹರು ಅವರಿಗೆ, ಇಂದಿರಾ ಗಾಂಧಿ ಅವ್ರಿಗೆ ಕಂಪೇರ್ ಮಾಡ್ತಾರೆ. ಅವ್ರು ಕಂಪೇರ್ ಮಾಡಿದ್ರೆ ಅವ್ರ ಮರ್ಯಾದೆ ಹೋಗ್ತದೆ. ಇವ್ರಿಗೆ ಕಂಪೇರ್ ಮಾಡ್ಬೇಕಾಗಿದ್ದು ಯಾರಿಗೆ ಗೊತ್ತಾ? ನಾನು ಹಿಂದಿನ ಇತಿಹಾಸ ಓದ್ತಾ ಇದ್ದೆ. ಮೊಹಮ್ಮದ್ ಗಜ್ನಿಗಿಂತಲೂ ಘೋರವಾಗಿದ್ದಾರೆ ಇವರು, ತುಗ್ಲಕ್ಗಿಂತಲೂ ಘೋರವಾಗಿದ್ದಾರೆ, ಬಾಬರ್ಗಿಂತಲೂ ಘೋರವಾಗಿದ್ದಾರೆ, ಹಿಟ್ಲರ್ಗಿಂತಲೂ ಘೋರವಾಗಿದ್ದಾರೆ. ಇಡೀ ಜಗತ್ತಿನಲ್ಲಿ ಇದನ್ನ ಓದುವವ್ರಿಗೆ ಅರ್ಥ ಆಗುತ್ತೆ, ಅಂಧ ಭಕ್ತರಿಗೆ ಅರ್ಥ ಆಗೋದಿಲ್ಲ. ಅವ್ರು ಚಪ್ಪಾಳೆ ತಟ್ತಾರೆ, ಗಂಟಿ ಬಜಾಯಿಸ್ತಾರೆ. ನಾಳೆ ಗಾಂಧಿ ಚೌಕ ಹೈಕೋತಾರೆ ಇವರು. ಇಂತ ಒಂದು ದರಿದ್ರ ಸನ್ನಿವೇಶ ನಮ್ಮ ದೇಶ ಬಂದಿದೆ. ನಾವು ಪ್ರಜ್ಞಾವಂತರು, ಓದಿದವರು, ತಿಳ್ಕೊಂಡಿರೋರು ಈ ಅನ್ಯಾಯನ ಪ್ರಶ್ನಿಸ್ತಾ ಇದೀವಿ. ಮೋದಿ ಶುಡ್ ರಿಸೈನ್, ನಾಟ್ ಧರ್ಮೇಂದ್ರ ಪ್ರಧಾನ್. थैंक यू। और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलिए।